ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ವೆಲ್ಕಮ್ ಟು ಪಟಾಯ ನೈಟ್ ಸಿಟಿ ವ್ಲಾಗ್. ಅಂದರೆ ಇವತ್ತು ನಾವು ಬಂದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ತಾ ಇದ್ವಿ. ನೋಡಿ, ಇದೇ ವಾಕಿಂಗ್ ಸ್ಟ್ರೀಟ್ ಎಂಟ್ರೆನ್ಸು. ಸೊ ಇವಾಗ ಒಳಗಡೆ ಹೋಗಿ ವಾಕಿಂಗ್ ಸ್ಟ್ರೀಟ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ, ಹೇಗಿದೆ ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ಹಳೆ ವೀಡಿಯೋದಲ್ಲೆಲ್ಲ ನೋಡಿರಬೇಕು, ಹಳೆ ವೀಡಿಯೋಲ್ಲೇ ವಾಕಿಂಗ್ ಸ್ಟ್ರೀಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇದ್ದೆ. ಬಟ್ ಆದರೆ ಅದು ತುಂಬ ಲೆಂತಿ ಆಗಿತ್ತು ಅಂತ ಹೇಳಿ ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ವಾಕಿಂಗ್ ಸ್ಟ್ರೀಟ್ ಒಳಗಡೆ ಹೋಗಿ ಹೇಗಿದೆ ಅಂತೇಳಿ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಹಾಗೆ ನಿಮಗೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ ಹೇಗಿದೆ ವಾಕಿಂಗ್ ಸ್ಟ್ರೀಟ್ ಅಂತ ಹೇಳಿ. ಪಟಾಯ ಸಿಟಿಲಿ ವಾಕಿಂಗ್ ಸ್ಟ್ರೀಟ್ ಬಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಒಂದು ಜಾಗ. ಸೊ ನಮ್ಮ ಗೈಡ್ ಬಂದು ಹೇಳಿದ್ರು, ಪಟಾಯಾಗೆ ಬಂದು ನೀವು ವಾಕಿಂಗ್ ಸ್ಟ್ರೀಟೇ ನೋಡಿಲ್ಲ ಅಂತ ಹೇಳಿದ್ರೆ ತುಂಬ ವೇಸ್ಟ್ ಅಂಥೇಳಿ ಇವಾಗ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಹೇಗಿದೆ ಅಂತ. ಏನು ನಾರ್ಮಲಾಗೇ ಇದೆ, ಬಟ್ ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಈ ಏರಿಯಾ ಬಂದು ಇವಾಗ ನಾವು ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಫುಡ್ಡು, ಡ್ರೆಸ್ಸು ಮತ್ತು ಎಲ್ಲ ಫುಲ್ ಕಂಪ್ಲೀಟಾಗಿ ಎಲ್ಲ ಥರನೂ ಸಿಗುತ್ತೆ. ಮತ್ತು ಹೋಟೆಲ್ಸ್ ಕೂಡ ಇಲ್ಲೇ ಇದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹುಡುಗಿರು ಸೇಫ್ ಆಗಿರ್ಬೋದು, ಹುಡುಗರೆಲ್ಲ ಬಂದರೆ ಸ್ವಲ್ಪ ಇಲ್ಲಿ ಆ ಕಡೆ ಈ ಕಡೆ ಗರ್ಲ್ಸ್ ಎಲ್ಲ ನಿಂತಿರ್ತಾರೆ ಗೊತ್ತಾ. ಸೊ ಅವರೆಲ್ಲ ಸ್ವಲ್ಪ ಅವ್ರನ್ನ ಕರೀತಾರೆ. ಸೊ ಏನಂದರೆ ಇಲ್ಲಿ ಸ್ಕ್ಯಾಮ್ಗಳು ಜಾಸ್ತಿ ನಡೆಯುತ್ತಂತೆ. ಸೊ ಅದರಿಂದ ಅಷ್ಟೇ. ಬಟ್ ಆದರೆ ನಾವು ಅಷ್ಟೇ, ಹುಡುಗಿರು ಹೋಗ್ತಾಯಿದ್ರು ಕೂಡ ನಾವು ಫೋನ್ಸ್ ಎಲ್ಲ ಎತ್ಕೊಂಡು ಹೋಗಂಗಿಲ್ಲ. ಫೋನ್ಸೇ ಕಿತ್ಕೊಳ್ಳೋಕೆ ಬರ್ತಾರೆ ನಮ್ಮ ಹತ್ರ. ಹೇಗೆ ಅಂತೇಳಿದರೆ ಇದು ಸ್ವಲ್ಪ ಈ ಜಾಗ ಹೇಗೆ ಅಂದರೆ ಈ ಮೆಜೆಸ್ಟಿಕಲ್ಲಿ ರೆಡ್ ಲೈಟ್ ಏರಿಯಾ ಇದೆ ಗೊತ್ತಾ. ಸೊ ಆಲ್ಮೋಸ್ಟ್ ಅದೇ ಥರನೇ ಅಂತ ಅನ್ಬೋದು. ಬಟ್ ಏನಂದರೆ ಇಲ್ಲಿ ಜಾಸ್ತಿ ಸ್ಕ್ಯಾಮ್ಗಳು ನಡೆಯುತ್ತೆ, ಅದು ಒಂದೇ. ನಾವು ಹೋಗ್ತಾ ಇರ್ತೀವಿ ಗೊತ್ತಾ, ಈ ಥರ ಹಿಂಗೆ ಹೋಗ್ತಾ ನೋಡ್ತಾ ಇದ್ದೀವಿ ನಾವು. ಯಾವುದಾದ್ರೂ ಹುಡುಗರು ಹೋಗೋಂಗಿಲ್ಲ. ಸೊ ಹುಡುಗರು ಹೋಗ್ಬೇಕಾದ್ರೆ ಅವರೇ ಕರೀತಾ ಇರ್ತಾರೆ. ಸೊ ಅದರಿಂದ ನಾವು ಸ್ವಲ್ಪ ಆ ಕಡೆ ನೋಡ್ಕೊಂಡು ಬರ್ತಾಯಿದ್ವಿ. ಸೊ ಅವ್ರು ಯಾರಿಗೂ ಗೊತ್ತಾಗ್ದಂಗೆ ವೀಡಿಯೋಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಷ್ಟೇ. ಆಮೇಲೆ ನಮ್ಮ ಗೈಡ್ ಅಂದರು, ಇದೆಲ್ಲ ವೀಡಿಯೋಸ್ ಮಾಡ್ಕೊಳ್ಬೇಡಿ, ಯಾಕೆಂದರೆ ಅವರೆಲ್ಲ ಈ ಕಂಟ್ರಿ ಅವರೆಲ್ಲ ಬೇರೆ ಕಡೆ ಕಂಟ್ರಿಯಿಂದ ಬಂದಿರ್ತಾರೆ. ಮತ್ತು ಏನಂತ ಹೇಳಿದ್ರೆ ಇವ್ರದ್ದು ಮಾರ್ನಿಂಗ್ ಬೇರೆ ವರ್ಕ್ ಇರುತ್ತಂತೆ. ವರ್ಕ್ ಮುಗಿಸ್ಕೊಂಡು ಈ ಥರ ವರ್ಕ್ಸ್ನೆಲ್ಲ ಈವ್ನಿಂಗ್ ಕೂಡ ಮಾಡ್ತಾರೆ. ಸೊ ಅದರಿಂದ ಯಾರೂ ಇಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ತೆಗಿಯೋದಕ್ಕೆ ಅಲೋ ಮಾಡಲ್ಲ ಅಷ್ಟೇನೆ. ಸೊ ಆದಷ್ಟು ಸೇಫಾಗಿ ಬನ್ನಿ ಅಂತೇಳಿ ನಮ್ಮ ಗೈಡ್ ಮುಂದೆ ಹೋಗ್ತಾ ಇದ್ದಾರೆ. ಆದಷ್ಟು ಅವರು ಪದೇ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ಯಾಕೆಂದರೆ ಹುಡುಗಿರು ನಾವು ಹೋಗಿರೋದ್ರಿಂದ ಸ್ವಲ್ಪ ಅವರು ಕೂಡ ಸೇಫರ್ ಸೈಡ್ ನೋಡಬೇಕಲ್ವ. ಸೊ ಎಲ್ಲ ಕಡೆಯಿಂದ ನೋಡ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ನಿಜ ನಮ್ಮ ಗೈಡು ಪ್ರತಿಯೊಂದು ಡೀಟೇಲಾಗಿ ತೋರಿಸ್ಕೊಂಡು ಕರ್ಕೊಂಡು ಬಂದರು ಗೊತ್ತಾ. ಈ ಕಡೆಯಿಂದ ಹೋದರೆ ಹೇಗಿರುತ್ತೆ, ಈ ಸ್ಟ್ರೀಟ್ ಹೇಗಿರುತ್ತೆ, ಯಾವ ಕಡೆ ಫುಡ್ ಸ್ಟ್ರೀಟ್ ಇರುತ್ತೆ, ಅಂದರೆ ಯಾವ ಕಡೆ ಯಾವ್ಯಾವ ಥರ ಏನೇನು ಆ್ಯಕ್ಟಿವಿಟಿ ನಡೆಯುತ್ತೆ ಪ್ರತಿಯೊಂದು ಕೂಡ ಹೇಳ್ಕೊಂಡು ಈ ಥರ ಎಲ್ಲ ನಡೆಯುತ್ತೆ ಇಲ್ಲಿ, ಇದೆಲ್ಲ ಕಾಮನ್ ಇಲ್ಲಿ ಅಂತ ಹೇಳಿ ಕರ್ಕೊಂಡೋದ್ರು. ಬಟ್ ನಮಗೇನು ಆ ಥರ ಎಲ್ಲ ಏನು ಮುಜುಗರ ಆಗರೈತೆ ಏನೋ ಆಗಿಲ್ಲ. ಬಟ್ ಹುಡುಗಿರು ಫಾರಿನಲ್ಲಿ ಬಂದಮೇಲೆ ಹುಡುಗಿರೆಲ್ಲ ಈ ಥರ ಬಟ್ಟೆ ಹಾಕಿರೋದೆಲ್ಲ ಕಾಮನ್ನು. ಬಟ್ ಏನಂದರೆ ಇಲ್ಲಿ ಎಲ್ಲ ಓಕೆ, ಏನಿಲ್ಲ, ಜಸ್ಟ್ ಹುಡುಗರುಗಳೇನಾದ್ರು ಬಂತು ಅಂದರೆ ಜಸ್ಟ್ ಹುಡುಗರನ್ನ ಸ್ವಲ್ಪ ಏನು ಹೇಳೋದು, ಸ್ಕ್ಯಾಮ್ ಮಾಡೋದಕ್ಕೆ ಅಂಥೇಳಿ ಕರ್ಕೊಂಡು ಪಬ್ಬು ಎಲ್ಲ ಇರುತ್ತಲ್ವ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೋಗಿ ಬಿಯರು ಅದೆಲ್ಲ ಕುಡಿದು ಅವ್ರ ಹತ್ರ ಇರೋಂಥ ದುಡ್ಡು ಮತ್ತು ಸ್ವಲ್ಪ ಅದೇನು ನಡೆಯುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ನಮ್ಮ ಕಣ್ಣಿಗೆ ಯಾವುದೂ ಕಾಣಿಸಿಲ್ಲ. ಬಟ್ ಆದರೆ ಹುಡುಗಿರೆಲ್ಲ ಹುಡುಗರನ್ನ ಹೋಗಿ ಹಿಡ್ಕೊಳ್ಳೋದು ಒಂದು ನೋಡಿದ್ವಿ ಅಷ್ಟೇ ನಾವು. ಅದೆಲ್ಲ ನಮ್ಗೆ ಸ್ವಲ್ಪ ಕಾಮಿಡಿ ಅನ್ನಿಸ್ತು. ಬಟ್ ಆದರೆ ನಾವೇನಾದ್ರೆಲ್ಲ ಸೀರಿಯಸ್ ಆಗೆಲ್ಲ ಅಲ್ಲೇ ನೋಡೋದು ಅದೆಲ್ಲ ಏನೂ ಮಾಡೋಕ್ಕೋಗಿಲ್ಲ. ಬಟ್ ಏನಂದರೆ ಏನಪ್ಪ ಹುಡುಗಿರೆಲ್ಲ ಈ ಥರ ಎಲ್ಲರೂ ಇರ್ತಾರಾ ಅಂತ ಅನ್ನಿಸ್ತು ಅಷ್ಟೇ. ಬಟ್ ಇನ್ನೊಂದು ಏನಂದರೆ ಇಲ್ಲಿ ಇದು ಫೇಮಸ್ಸು ರೋಡ್ ಬೇರೆ ಅಲ್ವಾ, ಇದು ಫೇಮಸ್ ಸ್ಟ್ರೀಟ್ ಅಂತಲೇ ಕರೀತಾರೆ ಇಲ್ಲಿ ಅದನ್ನು. ಸೊ ಇದೆಲ್ಲ ಕಾಮನ್, ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಅದು ಇವಾಗ ಎಲ್ಲ ಕಡೆನೂ ಇದೇ ಥರನೇ ಇರುತ್ತೆ. ಬಟ್ ನಮ್ಗಳಿಗೆ ಗೊತ್ತಿರಲ್ಲ ಅಷ್ಟೇ. ಬಟ್ ಆದರೆ ಎಷ್ಟೊಂದು ಜನ ಅಂತಾರೆ ಬ್ಯಾಂಕಾಕಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಓ ಬ್ಯಾಂಕಾಕಾ ಅಂತೆಲ್ಲ ಕೇಳ್ತಾರೆ. ಬಟ್ ಯಾಕೆ ಹಂಗೆ ಹೇಳ್ತಿದ್ರು ಅಂತ ನಾವು ಕೆಲವೊಂದು ವೀಡಿಯೋಸ್ ನೋಡಿದ್ವಿ. ಬಟ್ ನಾವು ಇಲ್ಲಿ ಬಂದು ಲೈವಾಗಿ ನೋಡ್ತಾ ಇದ್ವಿ. ಬಟ್ ಆದರೆ ನಮಗೇನು ಅಷ್ಟೊಂದೆಲ್ಲ ಏನು ಮುಜುಗರ ಆಗೋರೈತಿ ಮತ್ತು ಏನೋ ಓ ಇದಕ್ಕೆ ಬರ್ತಾರೆ ಅದಕ್ಕೆ ಬರ್ತಾರೆ ಅಂತೆಲ್ಲ ಹೇಳ್ತಿದ್ರು ಗೊತ್ತಾ. ಅದೆಲ್ಲ ಏನು ನಮಗೇನು ಆ ಥರ ಎಲ್ಲ ಏನು ಅನಿಸಿಲ್ಲಪ್ಪ. ನಮ್ಮ ಪಾಡಿಗೆ ನಾವು ಹೋದ್ವಿ. ಮೇನ್ ಏನಂದರೆ ನಾವು ಆ ಸ್ಟ್ರೀಟ್ ಹೇಗಿದೆ ಅಂತ ನೋಡಿದ್ವಿ. ನಮ್ಮ ಗೈಡ್ ಮಾತ್ರ ನಿಜ ತುಂಬ ಚೆನ್ನಾಗಿ ತೋರಿಸಿದ್ರು ಎಲ್ಲ ಕೂಡ. ಏನಂದರೆ ನೋಡಿ ಇಲ್ಲಿ ಈ ಥರ ಇದೆ, ಈ ಥರ ಈ ಕಡೆ ನಡೆಯುತ್ತೆ, ಇಲ್ಲಿ ಪಬ್ಸ್ ಇರುತ್ತೆ, ಇಲ್ಲಿ ಕಾರ್ಟ್ಸು ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಮತ್ತು ಈ ಕಡೆ ಶಾಪಿಂಗ್ ಸ್ಟ್ರೀಟ್ ಹೋಗ್ಬೇಕಂದ್ರೆ ಶಾಪಿಂಗ್ ಈ ಕಡೆ ಇರುತ್ತೆ, ಫುಡ್ ಸ್ಟ್ರೀಟ್ ಈ ಕಡೆ ಇರುತ್ತೆ ಅಂತ ನಮಗಂತೂ ನಿಜ ತುಂಬ ಚೆನ್ನಾಗಿ ಹೇಳ್ಕೊಂಡು ಕರ್ಕೊಂಡೋದ್ರು. ಸೊ ಅದರಿಂದ ನಮಗೆ ಬೇರೆ ಕಡೆ ಎಲ್ಲ ಮೈಂಡು ಅಲ್ಲಿ ನೋಡೋಣ ಇಲ್ಲಿ ಆ ಥರ ಹೋಗೇ ಇಲ್ಲ ನಮಗೆ. ನಿಜ ನಮ್ಮ ಗೈಡ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ಎಲ್ಲನೂ. ಇದಕ್ಕೆಲ್ಲ ಕಾರಣ ನಮ್ಮ ಏರ್ ಫ್ಲೈ ಟೂರಿಸ್ಟ್ ಅವರೇ ಒಳ್ಳೆ ಗೈಡ್ನ ಅರೇಂಜ್ ಮಾಡಿದರು. ನಮ್ಮ ಟೂರ್ನೇ ಒಂಥರ ಚೆನ್ನಾಗಿ ಪ್ಯಾಕೇಜ್ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ಇದೆ, ಇನ್ನೂ ತುಂಬ ಇದೆ ನೋಡೋ ಅಂಥ ಪ್ಲೇಸಸ್ಸು ಎಲ್ಲನೂ.
ಸೊ ಇವಾಗ ಒಳಗಡೆ ಫುಲ್ ಆಲ್ಮೋಸ್ಟ್ ಅರ್ಧ ದಾರಿವರೆಗೂ ಬಂದುಬಿಟ್ಟಿದ್ದೀವಿ. ಬಟ್ ಏನಂದರೆ ನಮಗೆ ಎಲ್ಲ ಥರ ಹುಡುಗಿರು ಇದ್ದಾರೆ ಅಲ್ಲಿ, ಬಟ್ ಎಲ್ಲ ಡ್ರೆಸ್ಗಳು ಹಂಗೆ ಹಾಕ್ಕೊಂಡಿರ್ತಾರೆ. ಸೊ ಬರೀ ಅದನ್ನೇ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಫುಲ್ಲು ಅವ್ರು ಹಾಕಿರೋ ಅಂಥ ಇದನ್ನು ಮಾತ್ರ ಲೈಟಿಂಗ್ಸು ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಹೇಗಿದೆ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನಮಗಂತೂ ಇದನ್ನೆಲ್ಲ ನೋಡಿ ತುಂಬ ಒಂಥರ ಫುಲ್ಲು ಏನು ಲೈಟಿಂಗ್ಸು ಇದೆಲ್ಲ ನೋಡಿ ಸಿಕ್ಕಾಪಟ್ಟೆ ಇದಾಯಿತು. ಯಾಕೆಂದರೆ ಟೈಮ್ ಎಷ್ಟಾಗಿತ್ತು ಗೊತ್ತಾ, ನಾವು ಆಲ್ಮೋಸ್ಟು ಇವಾಗ ಟೈಮು 2 o'clock ಏನೋ ಆಗಿದೆ. 2 o'clock ನಾವು ಇನ್ನೂ ಇಲ್ಲೇ ಇದ್ದೀವಿ. ಬಟ್ ಆದರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇದು ಬೆಳಗಿನ ಜಾವದವರೆಗೂ ಇದೇ ಥರನೇ ಇರುತ್ತಂತೆ ಇಲ್ಲಿ. ಸೊ ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಓಡಾಡ್ತಾ ಇದ್ದೀವಿ ಅಷ್ಟೇನೆ. ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಇವಾಗ ನಾವು ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ 1 by 1 ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ತಾ ಇದ್ದೀವಿ. ಹಾಗೆಯೇ ನಮಗೇನು ಆ ಥರ ಎಲ್ಲ ಏನು ಅನಿಸಿಲ್ಲಪ್ಪ. ಇಲ್ಲೆಲ್ಲ ಸ್ಕ್ಯಾಮ್ ಒಂದು ನಡೆಯುತ್ತೆ ಅಂತ ಹೇಳಿ ನಮ್ಮ ಗೈಡು ಸ್ವಲ್ಪ ಹುಷಾರಾಗಿ ಬನ್ನಿ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಏನಂದರೆ ಎಲ್ಲರೂ ಅಷ್ಟೇನೆ ಪಟ್ಟಾಯಾಗಿ ಹೋಗ್ತಿದ್ದಾರೆ ಅಂದರೆ ಕೆಟ್ಟದಾಗೆ ತಿಳ್ಕೊಂಬೇಡಿ ಯಾರೂ. ನಾವು ಹೇಗೆ ನೋಡ್ತೀವೋ ಅದ್ರ ಮೇಲೆ ಇರುತ್ತೆ. ಸೊ ಪಟ್ಟಾಯ ಅಂತ ಹೇಳಿದ್ರೆ ಅಲ್ಲಿ ಸ್ಕ್ಯಾಮ್ಗಳು ನಡೆಯುತ್ತೆ, ಮತ್ತು ಹುಡುಗ ಹುಡುಗಿರನ್ನ ಇದು ಮಾಡ್ತಾರೆ, ಅದೆಲ್ಲ ಇದ್ದಿದ್ದೆ, ಅದು ಕಾಮನ್. ಅದು ಇಲ್ಲೂ ಯಾಕೆ ನಮ್ಮ ಬೆಂಗಳೂರುಗಳೆಲ್ಲೂ ನಡೆಯುತ್ತೆ. ಬಟ್ ಆದರೆ ಇವಾಗ ಅದು ಒಂದು ಇವಾಗ ಮೆಜೆಸ್ಟಿಕ್ ಇದೆ ನಮ್ಮ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ. ಸೊ ಮೆಜೆಸ್ಟಿಕ್ಕಲ್ಲಿ ನಡೆಯುವಂಥ ಒಂದೇ ಒಂದು ಕಾರಣನಿಟ್ಕೊಂಡು ನಮ್ಮ ಇಡೀ ಬೆಂಗಳೂರನ್ನ ಅಳಿಬಾರ್ದಲ್ವಾ. ಸೊ ಅದೇ ಥರನೇ ಬ್ಯಾಂಕಾಕಲ್ಲೂ ಅಷ್ಟೇನೆ. ಬ್ಯಾಂಕಾಕ್ ಅಂದರೆ ಪಟ್ಟಾಯ ಸಿಟಿಲಿ ನಾವು ಇದೊಂದು ವಾಕಿಂಗ್ ಸ್ಟ್ರೀಟ್ನ ನೋಡಿ ಹೋಲ್ ಬ್ಯಾಂಕಾಕು ಥೈಲ್ಯಾಂಡು ಏನು ಪಟ್ಟಾಯ ಇದೆ ಅದನ್ನು ಅಳಿಬಾರ್ದು. ಏಕೆಂದರೆ ಪಟ್ಟಾಯಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ಇದು ಒಂದು ಕೂಡ ಅಷ್ಟೇನೆ, ಬೇರೆ ಇನ್ನೇನಿಲ್ಲ. ಯಾವುದೇ ಆಗಲಿ ಏನೇ ಆಗಲಿ ಕಣ್ಣಾರೆ ನೋಡಿ ನಾವು ಜಡ್ಜ್ ಮಾಡಬೇಕೆ ಹೊರತು ಏನೇನೋ ಹೇಳಬಾರ್ದು. ಫಾರಿನ್ಗೆ ಹೋಗಿದ್ದಾರೆ ಮತ್ತು ಪಟ್ಟಾಯ ಅಂತ ಹೇಳಿದ್ರೆ ಬೇರೆ ಏನೇನೋ ಥಿಂಕ್ ಬರಬಾರ್ದು. ಪಟ್ಟಾಯಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ನಾವಂತೂ ಇರುವಂಥ 2 ದಿನ ಪಟ್ಟಾಯಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅದರಿಂದ ಹೇಳಿ ಸಖತ್ತಾಗಿದೆ ಮಾತ್ರ. ನೀವು ಕೂಡ ಎಲ್ಲರೂ ಹೋಗಿ, ಬರೀ ಅದು ಒಂದು ವಾಕಿಂಗ್ ಸ್ಟ್ರೀಟ್ ಅನ್ನೋದನ್ನು ಮಾತ್ರ ನೋಡಿ, ಯಾರೂ ಕೂಡ ಜಡ್ಜ್ ಮಾಡಬೇಡಿ. ಆಮೇಲೆ ಇಲ್ಲೇ ಪಬ್ ಇದೆ ಅಂತ ಹೇಳಿದ್ರು. ಅಂದರೆ ಇಲ್ಲಿ ಫ್ರೀ ಎಂಟ್ರೀಸು ಪಬ್ಗಳಿರ್ತವೆ. ಅಲ್ಲಿ ಪಬ್ ಹತ್ರ ನೋಡಿದ್ದು ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು. ಫ್ರೀ ಎಂಟ್ರಿ ಅಂತ ಹೇಳ್ತಾಯಿದ್ರು ಅಂತ ಅಂದ್ಬಿಟ್ಟು ಭವಾನಿ ಮತ್ತು ಸೌಮ್ಯ ಇಬ್ಬರು ಹೋಗಿದ್ರು. ನಾವೇನು ಮಾಡಿದ್ವಿ, ಮುಂದೆಗಡೆ ನಂದು ಸ್ಲಿಪ್ಪರ್ ನೋಡೋಣ ನನಗೆ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ ನೋಡ್ತಾ ನಿಂತಿದ್ದೀವಿ. ಇವ್ರು ನೋಡಿದ್ರೆ ಪಬ್ಬು ಫ್ರೀ ಎಂಟ್ರಿ ಅಂತಿದ್ದಾರೆ ಅಂತ ನಮ್ಮನ್ನು ಕರಿತಾ ಇದ್ದಾರೆ. ನಾವು ಒಳಗಡೆ ಸ್ಲಿಪ್ಪರ್ ನೋಡೋಕೆ ಹೋಗ್ಬಿಟ್ಟಿದ್ವಿ. ಸೊ ಇವರಿಬ್ಬರೇ ಒಳಗಡೆ ಹೋಗಿ ಪಬ್ಬೆಲ್ಲ ನೋಡಿಕೊಂಡು 1-2 ಸ್ಟೆಪ್ ಹಾಕಿ ಬಂದಿದ್ದಾರೆ. ನಾನು ಮತ್ತು ದಿವ್ಯಾ ಬರೀ ಸ್ಲಿಪ್ಪರ್ ನೋಡೋಣ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ ನೋಡೋಕೆ ಹೋಗಿದ್ವಿ. ಯಾಕೆಂದರೆ ನಮ್ಮದು ತೊಗೊಂಡೋಗಿದ್ದು ಸ್ಲಿಪ್ಪರು ಬಾಳಿಕೆ ಬಂದಿಲ್ಲ, ಏನು ಓಡಾಡೋದೇನು ಕಡಿಮೆ ಓಡಾಡಿದ್ವಾ, ಅದಕ್ಕೆ ಸರಿ ಅಂದ್ಬಿಟ್ಟು ನಾವು ಸ್ಲಿಪ್ಪರ್ ತೊಗೊಳ್ಳೋ ಗ್ಯಾಪಲ್ಲಿ ಅವ್ರು ಹೋಗಿ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ನೋಡಿದ್ರಲ್ಲ, ಇಷ್ಟೇ ಪಟ್ಟಾಯ ವಾಕಿಂಗ್ ಸ್ಟ್ರೀಟ್ ಅಂತ ಹೇಳಿದ್ರೆ. ಅವರೆಲ್ಲ ಹೇಳಿದ್ದೆಲ್ಲ ನೋಡಿದ್ರೆ ಏನೇನಪ್ಪ ನಾವೆಲ್ಲ ಹುಡುಗಿರು ಹೋಗೋಕ್ಕಾಗುತ್ತಾ ಅನ್ನೋ ಥರ ಎಲ್ಲ ಇತ್ತು. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹುಡುಗಿರೆಲ್ಲ ಆರಾಮಾಗಿ ಧೈರ್ಯವಾಗಿ ಹೋಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಹೋಗಿ ಅದೊಂದು ದೇಶನ ನೋಡ್ಕೊಂಡು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ ಅಷ್ಟೇ. ಓಕೆನಾ? ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸ್ಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡ್ತಾಯಿರಿ. ಇವಾಗ ಫುಲ್ ಟಯರ್ಡ್ ಆಗಿದೆ. ಸೊ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.